ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಪರ್ಚೇಸ್ ರಿಪೋರ್ಟ್ ಹೇಗೆ ಜನರೇಟ್ ಮಾಡೋದು ಅಂತ ತೋರಿಸ್ತೀವಿ. ಮೊದಲು ರಿಪೋರ್ಟ್ಸ್ ಸೆಕ್ಷನ್ಗೆ ಹೋಗಿ ಮತ್ತು ಪರ್ಚೇಸ್ ರಿಪೋರ್ಟ್ ಸಿಗುವವರೆಗೆ ಸ್ಕ್ರಾಲ್ ಮಾಡಿ. ಇಲ್ಲಿ ನೀವು 2 ಮಾಡ್ಯೂಲ್ಸ್ ನೋಡುವಿರಿ. ಬ್ಯಾಚ್ ವಾಯ್ಸ್ ಪರ್ಚೇಸ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಇದು ಹಿಂದೆ ಜನರೇಟ್ ಮಾಡಿದ ರಿಪೋರ್ಟ್ಸ್ ಎಲ್ಲವನ್ನೂ ತೋರಿಸುತ್ತದೆ. ನೀವು ರಿಪೋರ್ಟ್ನಲ್ಲಿ ಸೇರಿಸಬೇಕಾದ ಕಾಲಮ್ಸ್ ಆಯ್ಕೆ ಮಾಡಲು ಫಿಲ್ಟರ್ ಇದೆ. ಜೊತೆಗೆ ಸ್ಪೆಸಿಫಿಕ್ ಪ್ಯಾರಾಮೀಟರ್ಸ್ ನಂತೆ ಗ್ರೂಪ್ ಮಾಡಲು ಆಪ್ಷನ್ ಕೂಡ ಇದೆ. ಮುಂದೆ ಡೇಟ್ ಫಿಲ್ಟರ್ ಆಯ್ಕೆ ಮಾಡಿ ಬೇಕಾದ ಡೇಟ್ ರೇಂಜ್ ಆಯ್ಕೆ ಮಾಡಿ ಮತ್ತು ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ನಂತರ ಜನರೇಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಹೀಗಾದ ಮೇಲೆ ರಿಪೋರ್ಟ್ ಪೆಂಡಿಂಗ್ ಸ್ಟೇಟ್ ನಲ್ಲಿ ಇರುತ್ತದೆ. ರಿಫ್ರೆಶ್ ಮಾಡಿದ ಮೇಲೆ ಅದು ಜನರೇಟೆಡ್ ಸ್ಟೇಟ್ಗೆ ಬದಲಾಗುತ್ತದೆ. ರಿಪೋರ್ಟ್ ನೋಡಲು ವ್ಯೂ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಇದು ರಿಪೋರ್ಟ್ ಡೀಟೇಲ್ಸ್ ಎಲ್ಲವನ್ನೂ ತೋರಿಸುತ್ತದೆ. ಜೊತೆಗೆ ರಿಪೋರ್ಟ್ ಡೌನ್ಲೋಡ್ ಮಾಡೋ ಆಪ್ಷನ್ ಕೂಡ ಇದೆ. ಮುಂದೆ ಹಿಂದಕ್ಕೆ ಹೋಗಿ ಓವರ್ಬಾಟ್ ರಿಪೋರ್ಟ್ ಕಡೆಗೆ ಹೋಗಿ. ಹಿಂದಿನದಂತೆಯೇ ಈ ಸ್ಕ್ರೀನ್ನಲ್ಲಿ ಹಿಂದೆ ಜನರೇಟ್ ಮಾಡಿದ ರಿಪೋರ್ಟ್ಸ್ ಇರುತ್ತವೆ. ಇಲ್ಲಿ ಕಾಲಮ್ ಫಿಲ್ಟರ್ ಮತ್ತು ಗ್ರೂಪ್ ಬೈ ಫಂಕ್ಷನ್ ಫಿಲ್ಟರ್ ಸಿಗುತ್ತವೆ. ಮುಂದೆ ಡೇಟ್ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ ಬೇಕಾದ ಡೇಟ್ ರೇಂಜ್ ಆಯ್ಕೆ ಮಾಡಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ನಂತರ ಜನರೇಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ರಿಪೋರ್ಟ್ ಪೆಂಡಿಂಗ್ ಸ್ಟೇಟ್ ನಲ್ಲಿ ಇರುತ್ತದೆ. ರಿಫ್ರೆಶ್ ಮಾಡಿದ ಮೇಲೆ ರಿಪೋರ್ಟ್ ಜನರೇಟ್ ಆಗಿರುತ್ತದೆ. ರಿಪೋರ್ಟ್ ನೋಡಲು ಮತ್ತು ಡೌನ್ಲೋಡ್ ಮಾಡೋ ಆಪ್ಷನ್ ಸಿಗುತ್ತದೆ. ಧನ್ಯವಾದಗಳು.